ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನೌಕರಿ ದೃಷ್ಟಿಯಿಂದ, ಉದ್ಯೋಗದ ದೃಷ್ಟಿಯಿಂದ ಒಂದಷ್ಟು ಪ್ರಯಾಣವನ್ನ ಮಾಡಬೇಕಾದಂತಹ ಅನಿವಾರ್ಯತೆ, ಆ ಒಂದು ಯೋಗ ನಿಮಗೆ ಇರತಕ್ಕಂತಹ ದಿವಸ. ವ್ಯಾಪಾರ ವ್ಯವಹಾರಾದಿಗಳನ್ನ ಸ್ವಲ್ಪ ಮಟ್ಟಿಗೆ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ, ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಾಲದ ಅವಶ್ಯಕತೆ ನಿಮಗೆ ಬೀಳುವಂಥದ್ದು. ಹಣದ ಅಭಾವವಾಗ್ಲಿ ಅಥವಾ ಹಣಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಯಾಗ್ಲಿ ಇಲ್ಲದೆ ಇರೋದ್ರಿಂದ ಸಾಲವನ್ನ ಮಾಡಲೇಬೇಕಾದಂಥದ್ದಾಗತ್ತೆ. ಉನ್ನತ ಅಧಿಕಾರಿಗಳ ಜೊತೆ ಇರತಕ್ಕಂತಹ ಸಂಬಂಧ ಏನಿದೆ ಅದು ಬಹಳ ಮಧುರವಾಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ನಿಷ್ಠುರ ಮಾಡ್ಕೊಳ್ತಕ್ಕಂತಹ ಕೆಲಸಕ್ಕೆ ಹೋಗಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ತುಂಬಾ ಒತ್ತಡ ಮತ್ತೆ ಮಾನಸಿಕವಾದಂತಹ ಕಿರಿಕಿರಿ ಇರತಕ್ಕಂತಹ ದಿವಸ. ಯಾಕೆ ಅಂತಂದ್ರೆ ನೌಕರಿಯನ್ನ ಅಥವಾ ಉದ್ಯೋಗವನ್ನ ನೀವೊಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತೀವಿ ಅಂತ ಹೊರಟಾಗ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗೆ ಹಣದ ವ್ಯವಸ್ಥೆಯನ್ನೂ ಮಾಡಿಕೊಳ್ಬೇಕು ಅಂತಾದಾಗ ಕಿರಿಕಿರಿ ಆಗತಕ್ಕಂಥದ್ದು ಸಹಜವಾಗಿರುತ್ತೆ. ಮನಸ್ಸು ತುಂಬಾ ಘಾಸಿಗೊಳ್ಳತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆ ಅಂತಂದ್ರೆ ಅಂದುಕೊಂಡಂತಹ ಕೆಲಸ ಅಷ್ಟು ಸುಲಭವಲ್ಲ, ಆದ್ರೆ ಮಾಡಲೇಬೇಕು ಅಂತಕ್ಕಂತಹ ಛಲ ಬಹಳ ಮುಖ್ಯವಾಗಿ ನಿಮ್ಮನ್ನ ಮುನ್ನೆಲೆಗೆ ತರತಕ್ಕಂಥದ್ದಾಗತ್ತೆ. ತುಂಬಾ ಆಲೋಚನೆಗಳನ್ನ ಮಾಡ್ತಕ್ಕಂತಹ ದಿವಸ. ಹಾಗಾಗಿ ಎಲ್ಲವೂ ಕೂಡ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂಥದ್ದಾಗತ್ತೆ. ಸಾಲಗ್ರಾಮ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಮಾನಸಿಕವಾಗಿ ಒಂದಷ್ಟು ಸಮಾಧಾನ ಆಗತಕ್ಕಂತಹ ಸಂದರ್ಭಗಳು ಇವೆಲ್ಲವೂ ಕೂಡ ನಮಗೆ ಸಿಕ್ಕಬೇಕು ಅಂತಂದ್ರೆ ಯೋಗ ಇರಬೇಕಾದಂಥದ್ದು. ನಿಮ್ಮ ಬಗ್ಗೆ ಅಪಪ್ರಚಾರ ನಡೀತಕ್ಕಂಥದ್ದು, ಅಂದ್ರೆ ಏನೋ ಒಂದಷ್ಟು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಆದ್ರೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇದೆ ಅಂತಾದಾಗ ಇದು ಯಾವುದೂ ಕೂಡ ಗಣನೆಗೆ ಬರದೇ ಇರತಕ್ಕಂಥದ್ದಾಗತ್ತೆ. ಮನೆಗೆ ನೀವು ಬಂದಾಗ ಬಹಳ ನೆಮ್ಮದಿಯಿಂದ ಇರ್ತೀರಿ. ನೌಕರಿಗೆ ಹೋದಾಗ ಅಥವಾ ಮನೆಯಿಂದ ಹೊರಗಿದ್ದಾಗ ಒಂದಷ್ಟು ಊಹಾಪೋಹಗಳು ಅಥವಾ ಏನೋ ಕಟ್ಟುಕತೆಗಳು ಅಥವಾ ಬೇಡದೇ ಇರತಕ್ಕಂತಹ ವಿಷಯಗಳು ನಿಮ್ಮ ಬಗ್ಗೆ ಆಗುವಂತಹದ್ದು ಸಹಜವಾಗಿರುತ್ತೆ. ಮನೆಯಲ್ಲಿ ಎಲ್ಲರ ನಂಬಿಕೆ ವಿಶ್ವಾಸಕ್ಕೆ ನೀವು ಪಾತ್ರರಾಗಿರ್ತೀರಿ. ಅದನ್ನ ಉಳಿಸ್ಕೊಳ್ಬೇಕು. ಎಲ್ಲರೂ ಕೂಡ ನಿಮ್ಮನ್ನ ನಂಬಿರ್ತಾರೆ. ನಿಮ್ಮ ಬಗ್ಗೆ ಯಾವುದೇ ರೀತಿಯ ಬೇರೆ ಮಾತುಗಳು ಬಂದ್ರೆ ಮನೆಯಲ್ಲಿ ಯಾರೂ ಕೂಡ ಸಹಿಸುವುದಕ್ಕೆ ಸಿದ್ಧರಾಗಿರುವುದಿಲ್ಲ. ಕೆಲವರು ಮಾತ್ರ ನಿಮ್ಮಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಾರೆ. ನಿಮ್ಮ ಕಾರ್ಯವೈಖರಿ, ನಿಮಗಿರತಕ್ಕಂತಹ ಒಂದು ಉಲ್ಲಾಸ ಇವೆಲ್ಲವೂ ಕೂಡ ಬೇರೆಯವರ ಬಗ್ಗೆ ಅಥವಾ ಬೇರೆಯವರ ಕೆಲಸದ ಬಗ್ಗೆ ಒಂದಷ್ಟು ಪ್ರಭಾವವನ್ನ ಬೀರ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಾದವರು ದುಂದುವೆಚ್ಚ ಮಾಡೋದ್ರ ಜೊತೆಗೆ ಕಾಲಾಹರಣವನ್ನು ಕೂಡ ಮಾಡುವಂತಹ ದಿವಸ. ಹಾಗಾಗಿ ಎರಡಕ್ಕೂ ಕಡಿವಾಣ ಹಾಕಿ ಓದಿನ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನ ಮಾಡಿ ಶುಭವಾಗಿ. ಮಿಥುನ ರಾಶಿ. ಹೊಸದಾಗಿ ಯಾವುದೇ ಕೆಲಸಗಳನ್ನ ಆರಂಭ ಮಾಡೋದಕ್ಕೆ ಸೂಕ್ತವಾದಂತಹ ದಿವಸ ಅಲ್ಲ, ಶುಭ ಅಲ್ಲ. ಆದ್ರಿಂದ ಆ ಪ್ರಯತ್ನ ಈ ದಿವಸ ಬೇಡ ಅಂತ ಹೇಳುವಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ನಷ್ಟದ ಸೂಚನೆಯೂ ಕೂಡ ಇರುವಂಥದ್ದು. ಹಾಗಾಗಿ ಮುಂಜಾಗ್ರತೆಯ ಅದನ್ನ ವಹಿಸಿದಾಗ ಮಾತ್ರ ಒಂದಷ್ಟು ನಷ್ಟಗಳನ್ನ ತಪ್ಪಿಸ್ಲಿಕ್ಕೆ ಅವಕಾಶಗಳಿದೆ. ನಿಮ್ಮ ವ್ಯವಹಾರ ಅಥವಾ ವೃತ್ತಿಯಲ್ಲಿ ಸ್ವಲ್ಪ ಸಭ್ಯರಾಗಿರಬೇಕು. ಮನಸ್ಸಿಗೆ ಏನು ಬರುತ್ತೋ ಆ ರೀತಿ ನಡ್ಕೊಳ್ಳುವಂಥದ್ದು, ಮಾತಾಡುವಂಥದ್ದು, ಹಿರಿಯರನ್ನ ಅಗೌರವದಿಂದ ಕಾಣ್ತಕ್ಕಂಥದ್ದು, ಬೇರೆಯವರನ್ನ ತುಚ್ಛವಾಗಿ ನೋಡ್ತಕ್ಕಂಥದ್ದು ಇದು ಯಾವುದೂ ಕೂಡ ನಿಮಗೆ ಶೋಭೆಯನ್ನ ತರುವಂಥದ್ದಲ್ಲ. ನಿಮ್ಮ ವ್ಯವಹಾರ ವೃತ್ತಿ ಎರಡೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಫಲ ಕೊಡಬೇಕು ಅಂತಾದ್ರೆ ನಿಮ್ಮ ನಡತೆ ಚೆನ್ನಾಗಿರಬೇಕು ಅನ್ನುವಂತಹ ಮಾತನ್ನ ಗಮನಿಸಬೇಕಾಗತ್ತೆ. ಹಣದ ಚಿಂತೆ ನಿಮಗೆ ಕಾಡಬಹುದು, ಆದ್ರೆ ತೊಂದರೆಯಾಗದೆ ಹಣ ಸಿಕ್ಕುವಂಥದ್ದಾಗತ್ತೆ. ಹಣದ ಚಿಂತೆ, ಏನೋ ಹಣ ಬೇಕಾಗತ್ತೆ, ಹಣದ ಅಗತ್ಯತೆ ಇದೆ ಅಂತ ಹೇಳಿ ನಿಮಗೆ ಅನಿಸುತ್ತೆ. ಆದ್ರೆ ಯಾವುದೇ ರೀತಿಯ ಒತ್ತಡಗಳಿಲ್ಲದೆ, ಯಾವುದೇ ರೀತಿಯ ತೊಂದರೆಗಳ ಆಗದಲೇ ನಿಮಗೆ ಹಣ ಸಿಕ್ಕುವಂತಹದ್ದಾಗತ್ತೆ. ಹಳೆಯ ಒಂದಷ್ಟು ಕಹಿ ನೆನಪುಗಳು, ತಾವು ಜೀವನದಲ್ಲಿ ಯಾವ ರೀತಿ ನಡ್ಕೊಂಡು ಬಂದ್ರಿ, ಅಂದ್ರೆ ಇಲ್ಲಿಯವರೆಗಿನ ಜೀವನದ ಅನುಭವ ಹೇಗಿತ್ತು, ಇವೆಲ್ಲವೂ ಕೂಡ ನಿಮಗೆ ನೆನಪಾಗ್ತಕ್ಕಂಥದ್ದು. ಒಂದಷ್ಟು ಬೇಸರ ಆಗ್ತಕ್ಕಂಥದ್ದಾಗತ್ತೆ.
ಇಷ್ಟದೇವತಾ ಧ್ಯಾನವನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಹೊಂದಬಹುದು. ಅದಕ್ಕೆ ಇರತಕ್ಕಂತಹ ಯೋಗ ಬಹಳ ಮುಖ್ಯವಾಗಿ ನಿಮಗೆ ದೊರೆಯುವಂಥದ್ದಿದೆ. ಕಾನೂನು ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸಕ್ಕೆ ಅನುಕೂಲವಾಗ್ತಕ್ಕಂತಹ ಸಹಾಯಕ್ಕಾಗಿ ಹಿರಿಯ ವಿದ್ಯಾರ್ಥಿಗಳನ್ನ ಅವರ ಸಂಪರ್ಕವನ್ನ ಇಟ್ಟುಕೊಂಡು ಚರ್ಚೆ ಮಾಡೋದಕ್ಕೆ ಅವಕಾಶಗಳಿದೆ. ಅವರಿಂದ ವಿದ್ಯಾ ಕ್ಷೇತ್ರಕ್ಕೆ ಅನುಗುಣವಾದಂತಹ ನಿಮಗೆ ಪೂರಕವಾದಂತಹ ವಿದ್ಯಾ ವಿಚಾರಗಳು, ಒಂದಷ್ಟು ಮಾಹಿತಿಯ ಸಂಗ್ರಹ ನಿಮಗೆ ಆಗತಕ್ಕಂಥದ್ದಾಗುತ್ತೆ. ನ್ಯಾಯವಾದಿಗಳು ಮತ್ತು ವಕೀಲರಿಗೆ ಶುಭವಾಗತಕ್ಕಂತಹ ದಿವಸ. ನಿಮ್ಮ ವ್ಯವಹಾರಗಳು ಏನಿದೆ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳೇನಿದೆ ಅವೆಲ್ಲವೂ ಕೂಡ ನಿಮಗೆ ಪೂರಕವಾಗಿ ಸಹಾಯಕವಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದಾಗತ್ತೆ. ಕಬ್ಬಿಣ ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಇದೆ, ಆದರೆ ಆ ಲಾಭ ಇದ್ರೂ ಕೂಡ ಏನೋ ಕಾನೂನಾತ್ಮಕವಾದಂತಹ ವಿಚಾರದಲ್ಲಿ ದಂಡವನ್ನ ಕಟ್ಟಬೇಕಾದಂಥದ್ದು ಇರುತ್ತೆ. ಹಣ ಏನೋ ಬರುತ್ತೆ, ಆದರೆ ದಂಡ ಕಟ್ಟಬೇಕಾಗತ್ತೆ. ಅದನ್ನ ಗಮನಿಸ್ಕೊಳ್ಳಿ. ಹಣ ಹೂಡಿಕೆ ಮತ್ತೆ ಹೆಚ್ಚು ಖರ್ಚಾಗ್ತಕ್ಕಂತಹ ಯಾವುದೇ ಕೆಲಸವನ್ನ ಆರಂಭ ಮಾಡೋದಕ್ಕೆ ಈ ದಿನ ಶುಭವಾಗಿಲ್ಲ. ಹಾಗಾಗಿ ಅದನ್ನ ಆಲೋಚನೆ ಮಾಡಿ ಮುಂದೂಡ್ತಕ್ಕಂಥದ್ದು ಅಥವಾ ಅದನ್ನ ಕೈ ಬಿಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿ ಇರತಕ್ಕಂಥದ್ದು. ಶನೈಶ್ಚರನನ್ನ ಪ್ರಾರ್ಥನೆ ಮಾಡಿ, ಅವಕಾಶ ಇದ್ರೆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ, ಎಳ್ಳೆಣ್ಣೆಯನ್ನ ದಾನ ಮಾಡಿ. ಅದು ನಿಮಗೆ ಒಂದಷ್ಟು ಶುಭ ಫಲಗಳನ್ನ ಕೊಡ್ತಕ್ಕಂಥದ್ದಾಗತ್ತೆ. ಶುಭವಾಗಿ.